ಸ್ನೇಹಿತರೆ ನಮಸ್ಕಾರ. ಮತ್ತೆ ಎಡಮನೆಗೆ ಬಂದಿದ್ದಾನೆ. ಎಡಮನೆಯಲ್ಲಿ ಈಗ ಹಾದಿ ಸವಿಯುತ್ತಾ ಇದೆ. ಎಡಮನೆಗೆ ಇವತ್ತು ಸಾಗರ ತಾಲೂಕು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಸೆ ಚಂದ್ರಪ್ಪನವರು, ಅಶೋಕ್ ಬೇಳೂರು ಒಳಗೊಂಡಿರ್ತಕ್ಕಂಥ ಒಂದು ತಂಡ ನಮ್ಮ ಎಡಮನೆಯ ಒಂದು ಭಾಗದಲ್ಲಿದ್ದರೆ, ಇನ್ನೊಂದು ಕಡೆ ಮಾಜಿ ಶಾಸಕರು, ಮಾಜಿ ಸಚಿವರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ಪನವರು ಕೂಡ ಸರಿ ಹೊತ್ತಿನಲ್ಲಿ ಇವತ್ತು ಭೇಟಿ ನೀಡಿದ್ದಾರೆ. ಮನೆ ಖಾಲಿಯಾಗಿದೆ ಸರ್, ಮನೆ ಖಾಲಿಯಾಗಿದೆ. ಈ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಜನರು ಅರಣ್ಯ ಇಲಾಖೆಯ ಧೋರಣೆಯಿಂದ, ಇಲ್ಲ ನಾವಿಲ್ಲಿ ಬದುಕೋಕ್ಕೆ ಆಗಲ್ಲ, ಇನ್ಯಾವತ್ತೂ ಬದುಕೋಕ್ಕಾಗಲ್ಲ, ನಮ್ಮ ಬದುಕು ಮುಗೀತು ಅಂಥೇಳಿ ಅಂದ್ಕೊಂಡು ಈ ಮನೇನ ಬಿಟ್ಟು ಹೊರಟೋಗಿದ್ದಾರೆ ಸರ್. ಹೊರಟೋಗಿ ಅಲ್ಲಿ ರಸ್ತೆಯ ಪಕ್ಕ ಒಂದು ಮನೆ ಕಟ್ಕೊಂಡು ಒಂದು ಬಿಡಾರ ಹಾಕ್ಕೊಂಡಿದ್ದಾರೆ. ಮನೆ ಅಂತ ಯಾರು ಕರೆಯೋಣ ಸರ್, ಒಂದು ಬಿಡಾರ ಹಾಕ್ಕೊಂಡು ನೋಡಿ, ಇದವ್ರ ತೋಟ. ಬಿಡಾರ ಹಾಕ್ಕೊಂಡು ಅಲ್ಲಿ ಹೊಸ ಬದುಕನ್ನು ಕಳಿಲೇಬೇಕಾದ ಅನಿವಾರ್ಯತೆ. ಇಲ್ಲೊಂದು ಮಾವಿನ ಮರ ಇದೆ, ಇಲ್ಲೊಂದು ಹತ್ತಿ ಮರ ಇದೆ, ಇಲ್ಲೊಂದು ಸಣ್ಣದೊಂದು ನೀರು ಹೊಂಡ ಮಳೆಗಾಲಕ್ಕೆ, ಇಲ್ಲೊಂದು ಒಂದು ಸಣ್ಣದೊಂದು ಕಂಪೌಂಡ್ ಕಟ್ಕೊಂಡಿದ್ದಾರೆ ಮನೆಗೆ ಬೇಕಾಗಿಂತೆ. ನೋಡ್ಬೋದು, ಇಲ್ಲಿದೆ ತೋಟ ಸರ್, ಇಲ್ಲಿದೆ ತೋಟ, ಇದು ಗದ್ದೆ. ಎಸ್, ಗದ್ದೆ ಇದೆ, ನೋಡ್ಬೋದು. ತೋಟ. ನಾವು ಅತ್ಯಂತ ಭಾವುಕವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಯಾವುದು ಗೊತ್ತಾ? ತುಳಸಿ ಕಟ್ಟೆ ಒಣಗೋಗಿದೆ ಸರ್, ತುಳಸಿ ಕಟ್ಟೆ ಒಣಗೋಗಿದೆ, ತುಳಸಿ ಗಿಡ ಸತ್ತು ಹೋಗಿದೆ. ತಮ್ಮ ಕುಟುಂಬದ ಭಾಗವಾಗಿ ಇಲ್ಲಿ ಎಷ್ಟು ಸಾರಿ ಕಟ್ಟೆ ದೀಪವನ್ನು ಮಾಡಿದ್ರು, ಎಷ್ಟು ಸಾರಿ ಪ್ರತಿನಿತ್ಯ ಪೂಜೆ ನಡೆಸುವ ನಮ್ಮ ತುಳಸಿ ಕಟ್ಟೆ ಅನಾಥವಾಗಿ ಉಳಿದುಕೊಂಡಿದೆ. ತುಳಸಿ ಗಿಡ ಕಳೆದು ಹೋಗಿದೆ, ತುಳಸಿ ಗಿಡ ಒಣಗಿ ಹೋಗಿದೆ. ಇದು ಇಲ್ಲಿಯ ದೃಶ್ಯ. ಎಸ್ ಸರ್. ಎಸ್, ಇಲ್ಲೊಂದು ಮಾವಿನ ಮರ ಇದೆ, ಇದು ಕೂಡ ಒಣಗೋಗಿದೆ. ಕಲ್ಪವೃಕ್ಷ ತೆಂಗಿನ ಮರ ಚೆಂಡೆ ಹಾರು ಹೋಗಿದೆ. ಇದು ಎಡಮನೆಯ ದೃಶ್ಯಗಳು. ಎಡಮನೆಯ ಕಳೆದು ಹೋಗ್ತಾ ಇರತಕ್ಕಂತಹ 3 ತಲೆಮಾರುಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಊರೊಂದು ತನ್ನದಲ್ಲದ ತಪ್ಪಿಗೆ ಕಳೆದು ಹೋಗ್ತಾ ಇರತಕ್ಕಂತಹ, ವಿನಾಶವಾಗ್ತಾ ಇರತಕ್ಕಂತಹ ದೃಶ್ಯಗಳನ್ನು ನೀವು ನೋಡ್ಬೋದು. ಕುಡಿಲಿಕ್ಕೆ ನೀರು ಬೇಕಲ್ಲ ಸರ್, ನೀರಿಗೆ ಟ್ಯಾಂಕಿ ಮಾಡ್ಕೊಂಡಿದ್ದಾರೆ. ಎಸ್, ನೋಡಿ, ಕರೆಂಟ್ ಬಂದಿದೆ. ಎಡಮನೆಗೆ ಕರೆಂಟು ಬಂದಿದೆ. ಎಡಮನೆಗೆ ಕರೆಂಟ್ ಬಂದು ಈ ಮನೆಗೆ ಕರೆಂಟ್ ಕೂಡ ಕೊಟ್ಟಿದ್ದಾರೆ. ಆದರೆ ಹೊರಟೋಗಿದ್ದಾರೆ. ಈ ಊರು ನಮ್ಮದಲ್ಲ, ಈ ಊರು ಕಾಡಿನ ಊರಂತೆ. ಇಷ್ಟು ವರ್ಷಗಳ ಕಾಲ ಬದುಕಿದ್ದಂತಹ ಈ ಊರು ನಮ್ಮದಲ್ಲ ಅಂತ ಹೇಳಿ ಅಂದ್ಕೊಂಡು ಹೊರಟು ಹೋಗಿದ್ದಾರೆ. ಎಸ್, ನೋಡ್ಬೋದು ಈ ದೃಶ್ಯವನ್ನು. ಎಸ್, ಟಾಯ್ಲೆಟ್ ರೂಮ್ ಇದೆ. ಇದು ಇಲ್ಲಿಯ ದೃಶ್ಯ. ನಾನು ಹೇಳಿದ್ನಲ್ಲ, ಎಲ್ಲವನ್ನೂ ಕೊಟ್ಟಿತ್ತು ಸರ್ಕಾರ ಅಂತ. ನೋಡಿ, ನಲ್ಲಿಯಲ್ಲಿ ನೀರು ಬಂದಿದೆ. ಓಹೋ, ನಮ್ಮ ಇದಿರಬೇಕು, ಯಾವುದು, ಮನೆಯಲ್ಲಿ ಗಂಗಾ ಇರಬೇಕು. ಹೌದಾ? ಎಸ್, ಹೌದು, ಈ ಬಾಕ್ಸ್ ಅದನ್ನೇ ಹೇಳ್ತಾ ಇದೆ. ಜಲಜೀವನ್ ಮಿಷನ್ನಿಂದ ಕುಡಿಯೋಕ್ಕೆ ನೀರು ಕೊಟ್ಟಿದ್ದಾರೆ ಮೊನ್ನೆ. ಹೀಗಿರೋ ಹೊತ್ತಿನಲ್ಲಿ ಎಡಮನೆಯ ಈ ಮನೆ 100 ಕಥೆಗಳನ್ನು ಹೇಳುತ್ತಾ, 100 ನೋವುಗಳನ್ನು ಹೇಳುತ್ತಾ. ಎದುರುಗಡೆ ಪ್ಯಾರ್ಲ ಗಿಡ ನೆಟ್ಟಿದ್ದಾರೆ, ಮಕ್ಕಳಿಗೆ ಬೇಕಾಗುತ್ತೆ ತಿನ್ನೋಕ್ಕೆ ಅಂತ. ಮಾವಿನ ಗಿಡ ನೆಟ್ಟಿದ್ದಾರೆ, ಹಲಸಿನ ಗಿಡ ನೆಟ್ಟಿದ್ದಾರೆ, ಹಲಸಿನ ಗಿಡ, ಬಣ್ಣದ ಗಿಡ ನೆಟ್ಟಿದ್ದಾರೆ, ದನಗಳಿರ್ತಕ್ಕಂಥ ಬಣ್ಣದ ಗಿಡ ನೆಟ್ಟಿದ್ದಾರೆ. ಹೀಗಿದೆ ಇಲ್ಲಿಯ ದೃಶ್ಯಗಳನ್ನು ನಾವು ಗಮನಿಸ್ಕೊತ ಹೋಗ್ಬೋದು. ಎಸ್, ಇದು ಕೊಟ್ಟಿಗೆ ಮನೆ. ನೀವು ಯಾವುದೋ KGF ಫಿಲ್ಮ್ನಲ್ಲೋ ಅಥವಾ ಬೇರೆ ಯಾವುದೋ ಫಿಲ್ಮ್ಗಳಲ್ಲಿ ಒಂದು ಊರು ಅವನತಿಯತ್ತ ಸಾಗೋದನ್ನು ಬೇರೆ ರೀತಿ ದೃಶ್ಯ ತೋರಿಸ್ತಾರಲ್ಲ, ಇದು ಸಿನಿಮಾವಲ್ಲ, ಇದು ನಿಜದ ಬದುಕು.
ಇದಕ್ಕೆ ನಿಜದ ಬದುಕು. ಅದಕ್ಕಾಗಿ ಯಾರಿದ್ದಾರಯ್ಯ ನಮಗೆ ಎಂದು ಇಲ್ಲಿಯ ಜನ ಪದೇ ಪದೇ ಪ್ರಶ್ನೆ ಕೇಳ್ತಿರೋದು. ಆ ಪ್ರಶ್ನೆಗೆ ಉತ್ತರವಿಲ್ಲದೆ ಇಲ್ಲಿಂದ ಹೊರಟೋಗಿರೋದು. ಜಿ ಟಿ ಸತ್ಯನಾರಾಯಣ್ ಲೈವ್ನಲ್ಲಿದ್ದಾನೆ. ನಾನು ಇಲ್ಲಿಗೆ ಬಂದಿದ್ದೇನೆ 2ನೇ ಸಾರಿ. ಎಡಮನೆಗೆ ಕಟ್ಟಿನ ಕಾರ್ ಸಮೀಪ ಕೋಗಾರಬಳಿ. ನಮಸ್ಕಾರ.